ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡಿಗೆ ಮನೆ ಚಾನಲ್. ಇವತ್ತು ನಾವು ತುಂಬಾನೇ ರುಚಿಕರವಾಗಿ ಹಾಗೆ ಸ್ಪೆಷಲ್ ಆಗಿ ಎಣ್ಣೆ ಬದನೆಕಾಯಿನ ಮಾಡೋಣ. ಇದನ್ನ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ ಹಾಗೆ ಅನ್ನದ ಜೊತೆಗೂನು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸೂಪರ್ ಕಾಂಬಿನೇಷನ್ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವಂತೂ ಎಣ್ಣೆ ಬದನೆಕಾಯಿ ಜೊತೆಗೆ ರೊಟ್ಟಿ ಮಾಡ್ಕೊಂಡಿದ್ವಿ. ನೀವು ಏನ್ ಮಾಡ್ಕೊಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೇಗ್ ಬರುತ್ತೆ ಅಂತಲೂ ಕೂಡ ತಿಳಿಸಿ. ಇವಾಗ ರೆಸಿಪಿನ ಶುರು ಮಾಡೋಣ. ಬದನೆಕಾಯಿಗಳನ್ನ 4 ಭಾಗವಾಗಿ ಕಟ್ ಮಾಡ್ಕೊಂಡು ನಾನು ಉಪ್ಪು ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಚಿಕ್ಕ ಸೈಜ್ ಇರುವಂತದ್ದು 2 ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ 1 ಪೀಸ್ ಚಕ್ಕೆ, ಹಾಗೆ 2 ಲವಂಗ, ಏಲಕ್ಕಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 5-6 ಗೋಡಂಬಿ, 2 ಟೊಮೊಟೊ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಅಷ್ಟು ಕಡಲೆ ಬೀಜ, 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 1 ಕಪ್ ಆಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಇವಾಗ ಫಸ್ಟ್ ಮಸಾಲೆಗೆ ನಾವು ಹುರ್ಕೊಳ್ಳೋಣ. ಪ್ಯಾನ್ ಕಾಯ್ದ ನಂತರ ಇದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಫಸ್ಟ್ ನಾವು ಹುರ್ಕೊಳ್ಳೋಣ. ಕಡಲೆ ಬೀಜನ ಫಸ್ಟೇ ನೀವು ರೆಡಿ ಮಾಡಿ ಇಟ್ಕೊಳ್ತೀನಿ ಅಂದ್ರೂ ಕೂಡ ಮಾಡ್ಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗ್ದು ಹಾಕೋಬಹುದು. ಇಲ್ಲ ಈ ರೀತಿನೂ ಕೂಡ ಮಾಡ್ಕೋಬಹುದು. ಇವಾಗ ತೋರಿಸಿದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಗೋಡಂಬಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕೊಂಡು ಹಾಗೆ ಕಾಯಿ ತುರಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಎಣ್ಣೆ ಬದನೆಕಾಯಿ ಬೇರೆ ತರ ರೆಸಿಪಿ ಬೇಕು ಅನ್ನೋದಾದ್ರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ನಿಮ್ಗೆ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಇದೆ. ಸೊ ನೀವು ಒಂದ್ಸಲ ಚೆಕ್ ಮಾಡಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಖಾರಕ್ಕೆ ಬಂದು ಅಚ್ಕಾರ ಪುಡಿನ ನಾನು ಹಾಕೊಳ್ತಾ ಇದ್ದೀನಿ 1 ಸ್ಪೂನು. ಇವಾಗ ಇಷ್ಟನ್ನು ನಾವು ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡು ನಂತರ ಇದು ತಣ್ಣಗಾಗ್ಬೇಕು. ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಇವಾಗ ತಣ್ಣಗಾಗಿದೆ. ಸೊ ಇವಾಗ ಮಿಕ್ಸಿ ಜಾರ್‌ಗೆ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಇವಾಗ ಬದನೆಕಾಯಿಗೆ ನಾವು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ನಂತರ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದೊಂದೇ ಬದನೆಕಾಯಿಗೆ ಮಸಾಲೆನ ತುಂಬಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿದಾಗಿದೆ. ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೊಳ್ಳಿ. ಎಣ್ಣೆ ಬದನೆಕಾಯಿ ಅಂದ್ಮೇಲೆ ಸ್ವಲ್ಪ ಎಣ್ಣೆ ಇದ್ರೇನೆ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಈರುಳ್ಳಿ ಆಗುವಷ್ಟು ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಮಸಾಲೆನ ತುಂಬಿಟ್ಕೊಂಡಿರುವಂತಹ ಬದನೆಕಾಯಿನ ಇವಾಗ ಒಂದೊಂದೇನೆ ಹಾಕೊಳ್ಳೋಣ. ನೋಡಿ ಎಲ್ಲಾ ಬದನೆಕಾಯಿನೂ ಕೂಡ ಹಾಕೊಂಡಿದ್ದಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಬೇಕು ಅಂದಾಗ. ಮತ್ತೆ ಮಸಾಲೆನ ಹಾಕೊಂಡ್ಮೇಲೆ ಹಾಕೋಬಹುದು. ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ ಒಂದ್ 2 ನಿಮಿಷ. ನೋಡಿ ಒಂದ್ 2 ನಿಮಿಷ ಬಿಟ್ಟು ನಾನು ಲಿಡ್‌ನ ಓಪನ್ ಮಾಡಿದ್ದೀನಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಒಂದ್ಸಲ ತಿರುಗಿಸಿ ಮತ್ತೆ ಒಂದ್ 2 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಇಡೋಣ. ನೋಡ್ತಾ ಇದ್ದೀರಲ್ವಾ ಫುಲ್ ಕಲರ್ ಕೂಡ ಬದನೆಕಾಯಿದು ಚೇಂಜ್ ಆಗಿದೆ. ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ನಾವು ನೀರನ್ನ ಹಾಕೊಳ್ಳೋಣ. ನಿಮ್ಗೆ ರೊಟ್ಟಿ, ಚಪಾತಿಗೆ ಬೇಕು ಅನ್ನೋದಾದ್ರೆ ಸ್ವಲ್ಪ ಗ್ರೇವಿ ತರ ಗಟ್ಟಿಯಾಗೇ ಇರ್ಲಿ. ನಿಮ್ಗೆ ಅನ್ನಕ್ಕೆ ಏನಾದ್ರು ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೆಳುಗ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಫೈನಲ್ ಆಗಿ ರೆಡಿ ಆಯ್ತು ಎಣ್ಣೆ ಬದನೆಕಾಯಿ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದೀರಲ್ವಾ ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಟಿದೆ. ಇವಾಗ ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಎಣ್ಣೆ ಬದನೆಕಾಯಿ ರೆಡಿ ಆಯ್ತು.
ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಫೈನಲ್ ಆಗಿ ಎಣ್ಣೆ ಬದನೆಕಾಯಿ ರೆಡಿ ಆಯ್ತು. ತುಂಬಾನೇ ಚೆನ್ನಾಗ್ ಬಂದಿದೆ ಟೇಸ್ಟ್ ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾವ್ ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ರೊಟ್ಟಿ ಎಣ್ಣೆಗಾಯಿ ಬದನೆಕಾಯಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವ್ ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡಿದಂತಹ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು.